ನೋಡಿದ್ರು ಪ್ರಸ್ತುತ ಚರ್ಚೆಯಲ್ಲಿರೋದು ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಅನ್ನೋರು ಏನು ಸುಟ್ಟು ಸಜೀವ ದಹನ ಆಗಿದ್ದಾರೆ. ಅಲ್ಲಿಯ ಜನ ಸಜೀವ ದಹನವನ್ನಾಗಿ ಮಾಡಿದ್ದಾರೆ ಆ ವ್ಯಕ್ತಿಯನ್ನ. ಇದು ಎಲ್ಲೆಡೆ ಚರ್ಚೆಯಲ್ಲಿದೆ. ಅದರಲ್ಲೂ ಯಾವ ರೀತಿ ಪೋಟ್ರೆ ಆಗ್ತಿರೋದು, ಪೋಟ್ರೆ ಅನ್ನೋದಕ್ಕಿಂತ ಅದು ನಿಜಾಂಶ. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತಹ ಭಾರತೀಯ ಮೂಲದ ವ್ಯಕ್ತಿ ಅಲ್ಲಿ ಇವತ್ತು ಬಾಂಗ್ಲಾದೇಶದಲ್ಲಿ ಸುಟ್ಟು ಸಜೀವ ದಹನ ಆಗಿದ್ದಾನೆ ಅಂತ. ಇದನ್ನ ನಾವು ಒಪ್ಕೋತೀವಿ. ಇದು ಕೆಟ್ಟ ದುಷ್ಕೃತ್ಯ. ಅದು ಅಲ್ಲಿಯ ದರಿದ್ರ ಮನಸ್ಥಿತಿಯನ್ನ ತೋರಿಸುತ್ತೆ. ಆದರೆ ನಮ್ಮ ಭಾರತದಲ್ಲಿರುವಂತಹ ಹಿಂದೂಗಳು ಎಷ್ಟು ಸುರಕ್ಷಿತವಾಗಿದ್ದಾರೆ. ಎಲ್ಲಾ ಧರ್ಮ ಅನ್ನೋಕ್ಕಿಂತ ಹಿಂದೂ ಧರ್ಮದಲ್ಲಿ ಬರುವಂತಹ ಎಲ್ಲಾ ಜಾತಿಯವರಿಗೂ ಒಂದೇ ರೀತಿಯ ನ್ಯಾಯ ದೊರಕ್ತಾ ಇದೆಯಾ? ಇವತ್ತು ಎಲ್ಲಾ ಜಾತಿಯವರು ಧೈರ್ಯದಿಂದ ಬದುಕುವಂತಹ ಅವಕಾಶ ಇದೆಯಾ? ಎಲ್ಲಾ ಜಾತಿ ಬಿಟ್ಟಾಕಿ ಎಲ್ಲ ಜಾತಿಯನ್ನ ಸೇರಿಸಿ ಒಂದು ಧರ್ಮ ಅಂತ ಮಾಡಿದ್ದಾರೆ, ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದಲ್ಲಿ ಎಲ್ರಿಗೂ ರಕ್ಷಣೆ ಇದೆಯಾ? ಎಕ್ಸಾಂಪಲ್, ಇವಾಗ ಕರೆಂಟ್ ಇಶ್ಯೂನ ನೋಡೋದಾದ್ರೆ, ಹುಬ್ಬಳ್ಳಿಯಲ್ಲಿ ಮಾನ್ಯ ಅವಳ ಮೇಲೆ 7 ತಿಂಗಳ ತುಂಬು ಗರ್ಭಿಣಿ ಮೇಲೆ ಆತನ ತಂದೆ ದಲಿತ ಯುವಕನನ್ನ ಮದ್ವೆ ಆದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಡ್ಲಿಯಿಂದ ಆಕೆಯನ್ನ ಸೀಳಿ ಆಕೆಯ ಹೊಟ್ಟೆಯಲ್ಲಿರುವಂತಹ ಮಗುವನ್ನ ಕೆಟ್ಟದಾಗಿ ಆತನ ಕ್ರೌರ್ಯವನ್ನ ಮೆರೆದು ಕೊಚ್ಚಿ ಕೊಲೆ ಮಾಡ್ತಾರೆ. ಇದ್ರ ವಿರುದ್ಧವಾಗಿ ಎಷ್ಟು ಜನ ಭಾರತೀಯ ಹಿಂದೂಗಳು, ಭಾರತೀಯ RSS ಸಂಘದವರು, ಭಾರತೀಯ ಬಜರಂಗ ದಳದವರು ಎಷ್ಟು ಜನ ವಾಯ್ಸ್ ರೈಸ್ ಮಾಡಿದ್ದಾರೆ. ಇವತ್ತು ಹೊರದೇಶದಲ್ಲಿ ಯಾವುದೇ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ಸತ್ರು, ಏನೇ ಒಂದು ತೊಂದರೆ ಆದ್ರೂ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ರಿ ಅಂತ ಹೇಳೋರು, ಪ್ರಶ್ನೆ ಮಾಡೋರು, ದೇಶದಲ್ಲಿ ಇತರ ರಾಷ್ಟ್ರಗಳಲ್ಲಿ ಇರುವಂತಹ ಮುಸ್ಲಿಂ ಕ್ರೈಸ್ತ ಧರ್ಮದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡುವವರು, ನಮ್ಮ ದೇಶದಲ್ಲಿ ಆಗ್ತಿರುವಂತಹ ಹಿಂದೂ ಧರ್ಮದ ಮೇಲೇನೆ ಹಿಂದೂಗಳೇ ಮಾಡ್ತಿರುವಂತಹ ಅನ್ಯಾಯವನ್ನ ಎಷ್ಟು ಜನ RSS ಸಂಘದವರು, ಎಷ್ಟು ಜನ ಬಜರಂಗ ದಳದವರು, ಎಷ್ಟು ಜನ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಣಿಪುರದಲ್ಲಿ ಅಷ್ಟು ದೊಡ್ಡ ಹಿಂಸಾಚಾರ ಆಯಿತು. ಬೆತ್ತಲೆಯಾಗಿ ಆ ಕೂಕಿ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯರನ್ನ ಬೆತ್ತಲೆಯಾಗಿ ನಡೆಸ್ಕೊಂಡು ಹೋಗ್ತಾರಲ್ಲ, ಅವ್ರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರಲ್ಲ, ಅವರ ವಿರುದ್ಧವಾಗಿ, ಅವರ ಪರವಾಗಿ, ಅನ್ಯಾಯಗಳ ವಿರುದ್ಧವಾಗಿ, ಅನ್ಯಾಯಕ್ಕೊಳಗದವರ ಪರವಾಗಿ ಎಷ್ಟು ಜನ ಧ್ವನಿ ಎತ್ತಲ್ಲ. ಬೇಕಾಗಿರೋದು ಹಿಂದೂ ಮುಸ್ಲಿಂ ಅನ್ನೋದನ್ನ ಬಿಟ್ರೆ, ಆ ಹಿಂದೂ ಒಳಗೆ ಇರುವಂತಹ ಹಿಂದೂ ಅನಿಸ್ಕೊಂಡಂತವ್ರ ಯಾವುದೇ ಒಂದು ದುಷ್ಕೃತ್ಯವನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡಲ್ಲ. ಹಿಂದೂ ಧರ್ಮದೊಳಗೆ ಬರುವಂತಹ ಇತರ ಜಾತಿಗಳಿಗೆ ನಡೀತಿರುವಂತಹ ಸಮರವನ್ನ ಯಾರು ನಿಲ್ಲಿಸಲ್ಲ. ಹಿಂದೂಗಳಿಗೆ ಮಾಡುವಂತಹ ಮೋಸವನ್ನ ಯಾರು ಕೂಡ ಖಂಡಿಸಲ್ಲ. ಇವತ್ತು ದೇಶದಲ್ಲಿ ಎಷ್ಟು ಭ್ರಷ್ಟಾಚಾರ, ಅನ್ಯಾಯ, ಕೊಲೆ, ಸುಲಿಗೆ, ದರೋಡೆ ಆಗ್ತಾ ಇದೆ, ಯಾರ ಪ್ರಶ್ನೆ ಮಾಡ್ತಿದ್ದಾರೆ? ಇವತ್ತು ನಮಗೆ ಕಾನೂನು ಬದಲಾಗಬೇಕು ಅಂತ ಎಷ್ಟು ಜನ ಹೋರಾಟ ಮಾಡ್ತಿದ್ದಾರೆ? ಆಗ್ತಿರೋ ಅತ್ಯಾಚಾರವನ್ನ ತಡೆಯೋದಕ್ಕೆ ಎಷ್ಟು ಜನ ಪ್ರಯತ್ನ ಪಡ್ತಾ ಇದ್ದಾರೆ? ಆಗ್ತಿರುವಂತಹ ಕೊಲೆಯನ್ನ ತಡೆಯೋದಕ್ಕೆ ಯಾವ ಕಾನೂನನ್ನ ಜಾರಿಗೆ ತರ್ತಾ ಇದ್ದಾರೆ? ಇವತ್ತು ಇಷ್ಟೆಲ್ಲವನ್ನ ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿಗಳು, ನಾವು ವಿರೋಧಿಗಳು, ಧರ್ಮದ್ರೋಹಿಗಳು, ದೇಶದ್ರೋಹಿಗಳು.